ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಗನೆ ಪ್ರತಿಯೊಬ್ಬರು ವಂದನೆಗಳು. ದೇವರು ನಿಮ್ಮನ್ನು ಅತ್ಯಂತ ಆಶೀರ್ವಾದ ಮಾಡಲಿ. ಈ ಸಂದರ್ಭ ಬಲಲಿನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕೆಲವು ವಾರಗಳಿಂದ ಒಂದು ಸಂದೇಶ ಶೀರ್ಷಿಕೆಯನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೆವು. ಅದು ಅಂಶ ಏನಂದರೆ, ಯೇಸು ಕ್ರಿಸ್ತನು ಯಾಕೆ, ಆತನು ಅಲ್ಲಿಂದನೇ ನಮಗೆಲ್ಲರಿಗೆ ಪರಿಹಾರ ಮಾಡಬಹುದಾಗಿತ್ತಲ್ಲ, ಆತನು ಯಾಕೆ ನರಾವತಾರಿಯಾಗಿ ಹೊರಟು ಬಂದನು ಎನ್ನುವಂಥ ಒಂದು ಕಾರಣಗಳನ್ನು ನಾವು ಸುಮಾರು ಕಾರಣಗಳನ್ನು ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ನಾವು ನೋಡೋಣ, ಪಾಪದಿಂದ ವಿಮೋಚಿಸುವಂಥವರು ಯೇಸು ಕ್ರಿಸ್ತನನ್ನು ಹೊರತಾಗಿ ಬೇರೆ ಯಾರು ಕೂಡ ಅಲ್ಲ. ಯೇಸು ಕ್ರಿಸ್ತನಿಂದ ಪಾಪ ವಿಮೋಚನೆ ಎನ್ನುವಂಥದ್ದು ಮನುಷ್ಯರಿಗೆಲ್ಲರಿಗೆ ಏನಾಯಿತು, ಪ್ರಾಪ್ತಿಯಾಯಿತು. ಹಲ್ಲೆಲೂಯಾ. ಈ ಸಮಯದಲ್ಲಿ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ತುಲನೆ ಮಾಡಿ ನಾವು ಕೆಲವೊಂದು ಅಂಶಗಳನ್ನು ಹೋಲಿಕೆ ಮಾಡಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸಂದರ್ಭದಲ್ಲಿ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 9ರಿಂದ ಓದಿಕೊಳ್ಳೋಣ. ಆ ಮೇಘವು ದೇವ ದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯಾ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲ್ಯರು ಪ್ರಯಾಣ ಮಾಡಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಕೆಬೋದ್ ಎನ್ನುವಂಥ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ 3 ಮಕ್ಕಳಲ್ಲಿ 3 ಮಕ್ಕಳು ಕೂಡ ದೇವರ ಹತ್ತಿರದಲ್ಲಿ ಜೀವಿಸುವಂಥವರು ಆದರೂ ಪ್ರೇರೆ. ಅಮ್ರೋನ್ ಮತ್ತು ಎಕೆಬೋದ್ ದಂಪತಿಗಳು ಯಾರ ತಂದೆ ತಾಯಿ? ಇವರು ಮೋಶೆ, ಮಿರ್ಯಾಮಳು ಮತ್ತು ಆರೋನನ ತಂದೆ ತಾಯಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ನರಾವತಾರಿಗೆ ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಆತನು ಇರುವಾಗ, ಆತನು ಅಲ್ಲಿ ನಾವು ನೋಡುವಾಗ ಇಬ್ರಿಯರನ್ನು ಐಗುಪ್ತ ದೇಶದಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಅವರನ್ನು ಕರೆದುಕೊಂಡು ಹೋಗುವಂಥ ಬಾಧ್ಯತೆಯನ್ನು ಮೋಶೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಐಗುಪ್ತ ದೇಶದಿಂದ ಪಾಪದಿಂದ ವಿಮೋಚನೆ ಹೊಂದಿದವರಾಗಿ ಹೊರಗಡೆ ಬಂದ ಮೇಲೆ ಅಲ್ಲಿ ಮಿರ್ಯಾಮಳು ಮತ್ತು ಆರೋನನು ಮಾತಾಡಿಕೊಳ್ತಾ ಇದ್ದಾರೆ. ದೇವರು ಮೋಶೆಯ ಸಂಗಡ ಮಾತ್ರ ಮಾತಾಡ್ತಾರ? ದೇವರು ನಮ್ಮ ಸಂಗಡ ಮಾತಾಡುವುದಿಲ್ಲವೇ? ದೇವರು ನಮ್ಮೊಟ್ಟಿಗೆ ಮಾತಾಡಲ್ವಾ ಅಂತೇಳಿ ಯಾರ ಸಂಗಡ ಗುಣಿಗಾಡ್ತಾ ಇದ್ದಾರೆ ಇವರು? ತಮ್ಮನಾಗಿರುವಂಥ ಮೋಶೆಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಅಕ್ಕಳು ಮತ್ತು ಅಣ್ಣ ಇಬ್ಬರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದಾಗ ದೇವ್ರ ವಾಕ್ಯದಲ್ಲಿ ದೇವ್ರು ಏನು ಮಾಡಿದಂದ್ರೆ, ಮಿರ್ಯಾಮಳಿಗೆ, ಮೋಶೆಯ ಅಕ್ಕಳಿಗೆ ಏನು ಮಾಡಿದ ದೇವರು? ತೊನ್ನು ಪ್ರಾಪ್ತಿಯಾಗುವಂತೆ, ಕುಷ್ಠರೋಗ ಬರುವಂತೆ ಮಾಡಿದ. ಯಾಕಂದರೆ ಆಕೆ
ಯಾರ ಮೇಲೆ ಗುಣಗಾಡ್ತಾ ಇದ್ದಾಳೆ? ದೈವ ಸೇವಕರಾಗಿ ನೇಮಕ ಮಾಡಲ್ಪಟ್ಟಿರ್ತಕ್ಕಂಥ ಮೋಶೆಯ ಮೇಲೆ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ? ಗುಣಗಾಡ್ತಾ ಇದ್ದಾಳೆ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆವತ್ತಿನ ಕಾಲದಲ್ಲಿ ಕುಷ್ಠರೋಗ ಎನ್ನುವಂಥದ್ದು ಯಾಕೆ ಬರ್ತಾ ಇತ್ತಂದ್ರೆ ಅದು ಪಾಪದ ಪ್ರತಿಫಲವಾಗಿ ಬರುವಂತ ರೋಗವಾಗಿತ್ತು ಪ್ರಿಯರೇ. ಯಾರಿಗೆ ಕುಷ್ಠರೋಗ ಬಂದಿದೆಯೋ ಅವರನ್ನ ಯಾರು ಕೂಡ ಸೇರಿಸಿಕೊಳ್ತಾ ಇರಲಿಲ್ಲ. ಕುಷ್ಠರೋಗ ಇವತ್ತಿನ ಕೋವಿಡ್-19 ಎನ್ನುವಂತ ಅಂಟು ರೋಗ ಕೂಡ ಎರಡು ಒಂದೇ ರೀತಿಯಾಗಿ ಇರುವಂತವುಗಳು. ಅವುಗಳಿಗೆ ಅಂಟು ರೋಗಗಳಂತೆ ಒಬ್ಬರಿಂದ ಒಬ್ಬರಿಗೆ ಹಾಗೆ ಅದು ವಿಸ್ತೀರ್ಣವಾಗಿ ಬರುವಂತ ರೋಗಗಳಾಗಿದ್ದಾವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಕೆ ಏನ್ ಮಾಡ್ತಾ ಇದ್ದಾಳೆ? ತಮ್ಮನಿಗೆ ವಿರೋಧವಾಗಿ ಗುಣಗುಟ್ಟಿದ ಕಾರಣಕ್ಕಾಗಿ ದೇವರು ಆಕೆಗೆ ತೊನ್ನು ಪ್ರಾಪ್ತಿ ಮಾಡಿದರು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕಂದ್ರೆ ಮೋಶೆ ದೇವರಿಂದ ನೇಮಕ ಮಾಡಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಮೋಶೆ ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದಾನೆ. ಮೋಶೆ ದೇವರ ಸಂಗಡ ಮಾತಾಡುವಂತ ವ್ಯಕ್ತಿಯಾಗಿದ್ದಾನೆ. ಮೋಶೆ ಆ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಕಾನಾನಿಗೆ ನಡೆಸುವಂತ ನಾಯಕನ ಬಾಧ್ಯತೆಯನ್ನ ಹೊಂದಿದವನಾಗಿದ್ದಾನೆ. ಅಂತಹ ಮೋಶೆಯ ಮೇಲೆ ಏನಂತ ಗುಣಗುಡ್ತಾ ಇದ್ದಾರೆ? ದೇವರು ಮೋಶೆ ಸಂಗಡ ಮಾತ್ರ ಮಾತಾಡ್ತಾರೆ. 12ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ ಬೇಗ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಿದ್ದನು. ಇದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೋ ಎಂದು ಹೇಳಿಕೊಂಡರು. ಹಲ್ಲೆಲೂಯ. ಏನ್ ಮಾಡ್ತಾ ಇದ್ದಾರೆ? ನಮ್ಮ ಸಂಗಡನೂ ಕೂಡ ದೇವರು ಮಾತಾಡ. ನಾವೇನು ಕಡಿಮೆನಾ? ಅವ್ನು ನಮ್ಮ ತಮ್ಮನಿಗಿಂತ ನಾವು ದೊಡ್ಡವರು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಇವರು ವಿರೋಧತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮನ್ನ ತಾವು ತಗ್ಗಿಸಿಕೊಳ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಭೂಮಿಯಲ್ಲೆಲ್ಲ ಬಹು ಸಾತ್ವಿಕನಾಗಿರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಯಾರನ್ನ ಕರಿತಾ ಇದ್ದಾರೆ? ದೇವರು ಮೋಶೆಯನ್ನ ಪ್ರಿಯರೇ. ಹಲ್ಲೆಲೂಯ. ಬಹಳ ಸಾತ್ವಿಕ ಮತ್ತು ದೀನ ಮನಸ್ಸುಳ್ಳಂತಹ ವ್ಯಕ್ತಿಯಾಗಿದ್ದಂಥವ್ರು ಯಾರು? ಮೋಶೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಧ್ಯಾನ ಮಾಡುವಂಥ ಅಂಶ ಏನಾಗಿದೆ? ಕ್ರಿಸ್ತನಿಂದ ಪಾಪ ವಿಮೋಚನೆ ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ಇವರು ಬಂದು ಕೇಳ್ತಾ ಇದ್ದಾರೆ ಯಾರ ಬಳಿ? ಮೋಶೆ ಬಳಿಗೆ ಬಂದು, ಅಯ್ಯೋ ಏನಾಯ್ತು? ಮಿರ್ಯಾಮಳಿಗೆ ತೊನ್ನು ಪ್ರಾಪ್ತಿಯಾಗಿದೆ, ಅದರ ಸಲುವಾಗಿ ನೀನು ದೇವರನ್ನ ಬೇಡಿಕೋ ಎಂಬುದಾಗಿ ಮೋಶೆಗೆ ಕೇಳಿದಾಗ ಮೋಶೆ ಏನ್ ಮಾಡ್ತಾ ಇದ್ದಾನೆ? ದೇವರನ್ನ ಬೇಡ್ತಾ ಇದ್ದಾನೆ. ಏನೆಂಬುದಾಗಿ ಬೇಡ್ತಾ ಇದ್ದಾನೆ? ಸ್ವಾಮಿ, ನನ್ನ ಅಕ್ಕಳಿಗಿರ್ತಕ್ಕಂತಹ ರೋಗ ಏನಾಗಬೇಕು? ಬಿಡುಗಡೆ ಆಗಬೇಕು. ಹಲ್ಲೆಲೂಯ. ಆ ರೋಗದಿಂದ ಆಕೆ ವಿಮೋಚನೆಯನ್ನ ಹೊಂದಿಕೊಳ್ಬೇಕು. ಪಾಪ ಮಾಡಿದ ಕಾರಣಕ್ಕಾಗಿ ಬಂದಿರತಕ್ಕಂಥ ರೋಗ ಕುಷ್ಠ ಸಂಪೂರ್ಣವಾಗಿ ವಾಸಿಯಾಗಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನೋಡ್ರಿ, ದೈವ ಸೇವಕರಿಗೆ ದೇವರಿಗೆ ವಿರೋಧವಾಗಿ ಅನೇಕರು ಮಾತಾಡ್ತಾ ಇರ್ತಾರೆ. ಅವರ ರೋಗಗಳನ್ನ ಅವರಾಗಿ ಅಂಟಿಸಿಕೊಳ್ತಾ ಇರ್ತಾರೆ. ಬರೀ ಅಸಮಾಧಾನದ ಜೀವಿತ. ಹಲ್ಲೆಲೂಯ. ಎಷ್ಟು ಚೆನ್ನಾಗಿದ್ದೇವೆ ಅಂತೇಳಿ ಅವ್ರು ಗ್ರಹಿಸಿದಾಗ ಕೂಡ ಒಳಗಡೆ ಹೇಳಿಕೊಳ್ಳಲಾರದಂಥ ಅಸಮಾಧಾನ ಅವರಲ್ಲಿ ಇರುವಂಥದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಗುಣಗುಡ್ತಾ ಇದ್ದಾರೆ. ಮೋಶೆಗೆ ವಿರೋಧವಾಗಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ಒಂದು ತೊನ್ನನ್ನ ಬಿಡುಗಡೆ ಮಾಡು ಎಂಬುದಾಗಿ ಮೋಶೆ ನೋಡ್ರಿ ಆತನಿಗೆ ವಿರೋಧವಾಗಿ ಗುಣಗುಟ್ಟಿದಾಗಲೂ ಕೂಡ ಮೋಶೆ ಕ್ಷಮಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಏನ್ ಮಾಡ್ತಾ ಇದ್ದಾನೆ? ಅಕ್ಕಳನ್ನು ಮೋಶೆ ಕ್ಷಮಿಸ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದಾನೆ, ಆದರಿಸ್ತಾ ಇದ್ದಾನೆ. ಆಕೆಯ ಪರವಾಗಿ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಬೇಡಿಕೊಳ್ತಾ ಇದ್ದಾನೆ. ಅವಾಗ ದೇವ್ರು ಏನಂತ ಹೇಳ್ತಾರೆ? 7 ದಿವಸಗಳ ಕಾಲ ಆಕೆ ಹೆಂಗಿರ್ಬೇಕು? ಪಾಳೆಯದಿಂದ ಹೊರಗಡೆ ಇರಬೇಕು. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಊರಿಂದ ಹೊರಗಡೆ ಆಕೆ ಇರಬೇಕು. ಯಾಕಂದ್ರೆ ಆಕೆ ನಿಮ್ಮ ಹತ್ರ ಇದ್ದಾರೆ, ಮತ್ತೆ ನಿಮಗೆ ಒಬ್ಬರಿಂದ ಒಬ್ರಿಗೆ ಏನು ಬರುತ್ತೆ? ಕುಷ್ಠರೋಗ ಬರುತ್ತೆ ಎಂಬುದಾಗಿ. ಹಲ್ಲೆಲೂಯ. ಅವಾಗ ದೇವರು ಏನು ಮಾಡಿದ್ನರಿ? ಆ ಕುಷ್ಠರೋಗವನ್ನು ಪುನಃ ಹಿಂದಕ್ಕೆ ತೆಗೆದುಕೊಂಡ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 8ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 2-4 ವಚನಗಳನ್ನು ಓದುವಾಗ
ಯೇಸು ಕ್ರಿಸ್ತನ ಬೆಟ್ಟದಿಂದ ಕೆಳಗಡೆ ಇಳಿದು ಬರುವಾಗ ಆ ಸಮಯದಲ್ಲಿ ಕೆಳಗಡೆ ಇರ್ತಕ್ಕಂಥ ಒಬ್ಬ ಕುಷ್ಠರೋಗಿ ಯೇಸುವನ್ನ ನೋಡ್ತಾ ಇದ್ದಾನೆ. ಯೇಸುವಿನಲ್ಲಿ ನನಗೆ ಬಿಡುಗಡೆ ಉಂಟು, ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೇನೆ, ಯೇಸು ಕ್ರಿಸ್ತನು ಮಾತ್ರ ನನ್ನನ್ನ ಈ ಒಂದು ಪಾಪ ರೋಗದಿಂದ ಬಿಡುಗಡೆ ಮಾಡಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ, ಆತನು ಮಾತ್ರ ನನ್ನ ಭಾರವನ್ನ ಹೊತ್ತುಕೊಳ್ಳುವಂತ ದೇವರಾಗಿದ್ದಾನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಯೇಸುವಿನ ಹತ್ರಕ್ಕೆ ಬಂದು ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಿ ಆತನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಯೇಸುವೇ ನನ್ನನ್ನ ಏನ್ ಮಾಡು, ಕರುಣಿಸು. ಹಲ್ಲೆಲೂಯಾ. ಒಂದ್ಸಾರಿ ಓದ್ರಿದು 8:2-4 ವಚನಗಳು. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈತನು ಕೂಡ ಯಾವುದೋ ಪಾಪ ಮಾಡಿದ ಕಾರಣಕ್ಕಾಗಿ ಕುಷ್ಠ ರೋಗವನ್ನ ಅಂಟಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆತನು ಆ ಪಾಪದ ಫಲವನ್ನ ಉಣ್ತಾ ಇದ್ದಾನೆ, ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದಾನೆ. ಆದ್ರೆ ಆ ಪಾಪಕ್ಕೋಸ್ಕರವಾಗಿ ಆ ಒಂದು ರೋಗ ಬಂದ ಕಾರಣಕ್ಕಾಗಿ ಎಲ್ಲ ಕಡೆಗೆ ತೋರಿಸಿದಾಗಲೂ ಆತನಿಗೆ ರಿಸಲ್ಟ್ ಎಲ್ಲ ಏನಾಗ್ತಾ ಇದೆ, ನೆಗೆಟಿವ್ ಆಗಿ ಇದೆ. ಆತನು ಸ್ವಸ್ಥತೆಯನ್ನ ಬಿಡುಗಡೆಯನ್ನ ಹೊಂದಿಕೊಳ್ಳಲಾರದ ಸ್ಥಿತಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಪಾಪದಿಂದ ರೋಗದಿಂದ ಮರಣ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪಾಪ ಎನ್ನುವಂತ ರೋಗವನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಒತ್ತುಕೊಳ್ತಾ ಇದ್ದಾರೆ. ನೋಡ್ರಿ, ಆತನು ಯಾರ ಬಳಿಗೆ ಬಂದಂತೆ, ಯೇಸುವಿನ ಬಳಿಗೆ. ಹಲ್ಲೆಲೂಯಾ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದನು. ಹಲ್ಲೆಲೂಯಾ. ಇವರು ಯಾರ ಬಳಿಗೆ ಹೋಗ್ತಾ ಇದ್ದಾರೆ, ಆರೋನ ಮಿರಿಯಾಮಳು ಮೋಶೆ ಬಳಿಗೆ. ಯಾಕಂದ್ರೆ ಮೋಶೆ ದೇವರಿಗೆ ಈ ಲೋಕದಲ್ಲಿ ಪ್ರತಿನಿಧಿಯಾಗಿ ಜೀವಿಸಿದಂತ ವ್ಯಕ್ತಿಯಾಗಿದ್ದ. ಮೋಶೆ ಮತ್ತು ಆರೋನ ಮತ್ತು ಮಿರಿಯಾಮಳಿಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನಿಮಗೆ ದೇವರಾಗಿರುವನು. ಐಗುಪ್ತದವ್ರಿಗೆ ಹೇಳ್ತಾ ಇದ್ದಾರೆ, ಮೋಶೆ ನಿಮಗೆ ದೇವರಾಗಿರುವನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಷ್ಠ ರೋಗ ಉಳ್ಳಂತ ವ್ಯಕ್ತಿ ಯೇಸುವಿನ ಬಳಿಗೆ ಬಂದ. ಇವತ್ತು ಕೂಡ ಎಲ್ಲ ಮನುಷ್ಯರ ಪಾಪಗಳು ತೊಳೆಯಲ್ಪಡಬೇಕಾದ್ರೆ, ಅವ್ರಿಗಿರುವಂತ ಎಲ್ಲ ಪಾಪ ಎನ್ನುವಂತ ದೊಡ್ಡ ರೋಗ ಹೋಗಬೇಕಾದ್ರೆ ಅದು ಯೇಸುವಿನಲ್ಲಿ ಮಾತ್ರ ಪರಿಹಾರವಾಗುವಂತದ್ದಾಗಿದೆ. ಪರಲೋಕವನ್ನ ಕೊಡುವಾತನು ಆತನೇ ಆಗಿದ್ದಾನೆ, ಮೋಕ್ಷವನ್ನು ಅನುಗ್ರಹ ಮಾಡುವಾತನು ಆತನೇ ಆಗಿದ್ದಾನೆ. ಅದ್ರ ಸಲುವಾಗಿ ಆ ವ್ಯಕ್ತಿ ಬಂದು ಅಡ್ಡ ಬಿದ್ದು ದೇವ್ರನ್ನ ಏನ್ ಮಾಡ್ತಾ ಇದ್ದಾನ್ರಿ, ಆರಾಧನೆ ಮಾಡಿ ಕೇಳ್ತಾ ಇದ್ದಾನೆ, ದಾವೀದನ ಕುಮಾರನೇ ನಜರೇತಿನ ಯೇಸುವೆ ನನ್ನನ್ನ ಕರುಣಿಸು. ಹಲ್ಲೆಲೂಯಾ. ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡಬಲ್ಲೆ ಎಂಬುದಾಗಿ. ಹಲ್ಲೆಲೂಯಾ. ಇಳಿದು ಬಂದಿರೋದೇ ಅದೇ ಕಾರಣಕ್ಕಾಗಿ ಆತನು. ಹಲ್ಲೆಲೂಯಾ. 33 ವರ್ಷಗಳ ಕಾಲ ನರ ಅವತಾರಿಯಾಗಿ ಈ ಲೋಕದಲ್ಲಿ ಜೀವಿಸುವಂಥದ್ದು ಬಹಳ ಸುಲಭದ ಕಾರ್ಯವಲ್ಲ. ಶೋಧನೆಗಳನ್ನು ಜಯಿಸುವಂಥದ್ದು ಬಹಳ ಸುಲಭದ ಕಾರ್ಯವಲ್ಲ ಪ್ರಿಯರ. ಅದರ ಸಲುವಾಗಿ ಆತನ ನ್ಯಾಯಾಧಿಪತಿ, ಅಂತ ನ್ಯಾಯಾಧಿಪತಿ, ಕರುಣೆಯುಳ್ಳಂತ ಸರಿಯಾದ ನೀತಿಗೆ ನ್ಯಾಯವನ್ನು ತೀರಿಸುವಂತ ದೇವರಾಗಿದ್ದಾನೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನೇ ಪಾಪದ ವಿಮೋಚಕನಾಗಿದ್ದಾನೆ. ಯೇಸು ಕ್ರಿಸ್ತನನ್ನ ಬಿಟ್ಟರೆ ಪಾಪವನ್ನು ವಿಮೋಚಿಸುವಂತವರು ಈ ಲೋಕದಲ್ಲಿ ಯಾರು ಕೂಡ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕಂದ್ರೆ ಆ ಪಾಪದ ಭಾರವನ್ನ ಆತನು ಏನ್ ಮಾಡಿದಾನ್ರಿ, ಒತ್ತುಕೊಂಡಿದ್ದಾನೆ. ಆ ವ್ಯಕ್ತಿ ಬಂದಿರಬೇಕಾದ್ರೆ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಆತನು ಕೇಳಿದಾಗ ಏಸಪ್ಪ ಮಾತನ್ನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನನಗೆ ಮನಸ್ಸು ಉಂಟು. ಹಲ್ಲೆಲೂಯಾ. ನನಗೆ ಮನಸ್ಸಿದೆ, ನಾನು ಬಂದಿರುವಂತದ್ದೇ ಅದೇ ಕಾರಣಕ್ಕಾಗಿ. ಹಲ್ಲೆಲೂಯಾ. ನನಗೆ ಮನಸ್ಸಿದೆ, ನಾನು ನಿನ್ನ ಶುದ್ಧ ಮಾಡುವುದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಿದ್ದೇನೆ. ನನಗೆ ಮನಸ್ಸಿದೆ, ನಿನ್ನ ಜೀವಿತ ಬದಲಾಗಬೇಕು. ನೀನು ಊರಿನಿಂದ ಆಚೆಯಲ್ಲಿ ನೀನು ಜೀವಿಸ್ತಾ ಇದೀಯಾ, ನೀನು ಆ ಇರಬಾರದು. ನಿನ್ನ ಕುಟುಂಬದಲ್ಲಿ ಪುನಃ ನೀನು ಸೇರಿಕೊಳ್ಳಬೇಕು, ನವದಾದ ಹೊಸದಾದ ಜೀವಿತವನ್ನು ನೀನು ಜೀವಿಸುವವನಾಗಬೇಕು ಎಂಬುದಾಗಿ ದೇವರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. ಹೇಳ್ತಾ ಇದ್ದೇನೆ ಏಸಪ್ಪೇನಂತೇಳಿ, ನನಗೆ ಮನಸ್ಸುಂಟು. ಹಲ್ಲೆಲೂಯಾ ಅಂತೇಳಿ ಕೈ ನೀಡಿ ಮುಟ್ಟಿ ಬಾಯಿಂದ ಅರಿಕೆ ಒಂದು ಮಾತನ್ನು ಹೇಳಿದ ತಕ್ಷಣ ಅವನ ಕುಷ್ಠರೋಗ ಏನಾಯ್ತಂತೆ, ವಾಸಿಯಾಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯ ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನು ಆ ಪಾಪದ ಭಾರವನ್ನ ತನ್ನ ಮೇಲೆ ಹೊತ್ತುಕೊಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿಜವಾಗಿ ಈ ಲೋಕದಲ್ಲಿ ನಡೆದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನನ್ನ ಬಿಟ್ಟರೆ ಪಾಪದಿಂದ ವಿಮೋಚನೆ ಮಾಡುವಂತವರು ಯಾರೂ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಓದೋದಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಓದ್ರಿ,
6ನೇ ಅಧ್ಯಾಯ. ಹಲ್ಲೆಲೂಯಾ. ತೆಗೆದಿದ್ದೀರಾ? ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. 22ರಿಂದ ಹೋದ್ರೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದ್ರೆ ಆತನು ನಮ್ಮ ಪಾಪದ ಭಾರವನ್ನು ಆತನು ಏನು ಮಾಡಿದ್ದಾನೆ? ಒತ್ತು ತೀರಿಸಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳಿಗೆ ವಿಮೋಚಕನಾಗಿದ್ದಾನೆ. ಕ್ರಿಸ್ತನಿಂದ ಮಾತ್ರ ನಮ್ಮ ಪಾಪಗಳು, ಶಾಪಗಳು, ರೋಗಗಳು ಏನೇ ಎಂತಹದೇ ಇರಲಿ ಅದೆಲ್ಲವುಗಳನ್ನು ವಿಮೋಚನೆ ಮಾಡುವಂತ ಆತನು ಯಾರಾಗಿದ್ದಾರೆ? ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಕ್ರಿಸ್ತನಲ್ಲಿ ಭರವಸವಿಟ್ಟವರು ಏನಾಗೋದಿಲ್ಲ? ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪ ಅದು ಕುಷ್ಠರೋಗಕ್ಕೆ ಸಮಾನವಾಗಿರುವಂಥದ್ದು. ಆ ಕುಷ್ಠರೋಗ ಎನ್ನುವಂಥ ಪಾಪದಿಂದ ಮನುಷ್ಯ ಕುಲವನ್ನ, ಪಾಪ ಎನ್ನುವಂಥ ಕುಷ್ಠರೋಗದಿಂದ ಮನುಷ್ಯ ಕುಲವನ್ನು ದೇವರು ಏನು ಮಾಡಿದ್ರಿ? ಪಾರು ಮಾಡಿದ್ರು. ಅದೆಲ್ಲದನ್ನ ತಾನು ತನ್ನ ಮೇಲೆ ಹೊತ್ತುಕೊಂಡು ನಮಗೇನು ಮಾಡಿದ? ವಿಮೋಚನೆಯನ್ನ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನಿಂದ ಮಾತ್ರ ನಮ್ಮ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿದ್ದಾವೆ. ಕೆಲವೊಬ್ಬರು ಏನು ಮಾಡ್ತಾರ್ರಿ? ನಾವು ಒಳ್ಳೇದು ಮಾಡಿದಕ್ಕಾಗಿಯೇ ನಮಗೆ ಪಾಪಗಳು ಹೋಗುತ್ತವೆ ಎಂಬುದಾಗಿ ಅವರು ಮಾತಾಡಿಕೊಳ್ತಾ ಇದ್ದಾರೆ. ನೀನು ಎಷ್ಟು ಒಳ್ಳೆಯ ಕೃತ್ಯಗಳು ಮಾಡಿದರೂ ಕೂಡ ಅಡುಗೆ ಮನೆಯಲ್ಲಿ ಚಿಲ್ಲಿ ಬಟ್ಟೆ ಇರುತ್ತಲ್ಲ, ಏನಂತೀವಿ ಅದಕ್ಕೆ? ಮಸಿ ಬಟ್ಟೆ. ಆ ಮಸಿ ಬಟ್ಟೆಗೆ ಸಮಾನ ಅಂತ. ನೀನು ಅನೇಕರಿಗೆ ಅನ್ನ ಹಾಕು, ನೀನು ಎಲ್ಲಾದರೂ ನಡ್ಕೊಂಡು ಹೋಗು, ನೀನೇನೋ ಒಂದು ದೇವಾಲಯ ಕಟ್ಟಿಸು, ನೀನು ದೇವರಿಗೆ ಹೆಚ್ಚಾಗಿ ಕಾಣಿಕೆ ಕೊಡು, ನೀನು ಏನಾದರೂ ಮಾಡು, ಅದೆಲ್ಲವೂ ಕೂಡ ಏನು? ನಿನ್ನ ಕೃತ್ಯಗಳು ಏನಂತೆ? ಮಸಿ ಬಟ್ಟೆಗೆ ಸಮಾನ. ಹಲ್ಲೆಲೂಯಾ. ನೀನು ಸ್ವನೀತಿಯನ್ನು ಆಶ್ರಯಿಸಬಾರದು, ಕ್ರಿಸ್ತನ ನೀತಿಯನ್ನು ಆಶ್ರಯಿಸುವವನಾಗಿರಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಕ್ರಿಸ್ತನಿಂದಲೇ ನಿತ್ಯ ಜೀವ. ಕ್ರಿಸ್ತನಿಗೆ ನೀನು ವಿಧೇಯತೆ ಉಳ್ಳವನಾಗಿ ನಡೆಯಬೇಕು ಹೊರತಾಗಿ ವಿರೋಧಿಯಾಗಿ ನೀನು ಎಂದಿಗೂ ಕೂಡ ನಡೆಯಬಾರದು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕ್ರಿಸ್ತನು ನಮ್ಮ ಪಾಪಗಳನ್ನು ತೆಗೆದು ಹಾಕಿಬಿಟ್ಟನು. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಪಾಪದ ಜೀವಿತವನ್ನು ತೆಗೆದುಹಾಕಿ ಹೊಸದಾದಂಥ ಜೀವಿತವನ್ನು ಆತ ನಮಗೆ ಅನುಗ್ರಹ ಮಾಡಿದನು. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ 2 ಕೊರಿಂಥ 5:17 ಈಗಲಾದರೂ ನೀವು ಏನಾಗಿದ್ದೀರಂತ? ನಿಮ್ಮ ಪೂರ್ವ ಸ್ವಭಾವ ಹೊರಟು ಹೋಗಿ ನೂತನ ಸೃಷ್ಟಿಯಾಗಿದ್ದೀರಿ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ಪಾಪದ ಸ್ವಭಾವ ಎನ್ನುವಂಥದ್ದನ್ನು ಆತನು ಪರಿಪೂರ್ಣವಾಗಿ ತನ್ನ ಮೇಲೆ ಹಾಕಿಕೊಂಡನು ಎಂಬುದಾಗಿ ಒಂದ್ಸಾರಿ ಓದ್ತೀರಾ? ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿಯು ಹೋಗಿ ಎಲ್ಲಾ ನೂತನವಾಯಿತು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದರೆ ನೀನೇನಾಗ್ತೀಯಾ? ಹೊಸದಾದ ಸೃಷ್ಟಿಯಾಗಿರುತ್ತೆ. ನಿನ್ನ ಮನೆ ಕುಟುಂಬದಲ್ಲಿ ನಿನ್ನ ತಂದೆ ತಾಯಿ ದೇವರನ್ನು ನಂಬಿದರೆ, ನೀನು ನಂಬಿಲ್ಲ ಅಂದರೆ ನೀನು ದೇವರ ಮಗನಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಎಲ್ಲ ನನ್ನ ತಂದೆ ಭಕ್ತಿ ಮಾಡ್ತಾನೆ, ನನ್ನ ತಂದೆ ಭಕ್ತಿ ಮಾಡಿದ ಕಾರಣಕ್ಕಾಗಿ ಪರಲೋಕಕ್ಕೆ ಹೋಗುವಾಗ ನಮ್ಮ ತಾಯಿ ಸೆರಗ್ ಹಿಡ್ಕೊಂಡ್ಬಿಟ್ರೆ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲದ ಮಾತು. ಹಲ್ಲೆಲೂಯಾ. ಪರ್ಸನಲ್ ಆಗಿ ಜೀಸಸ್ ಈಸ್ ಅ ಪರ್ಸನಲ್ ಸೇವಿಯರ್. ಆತನು ವೈಯಕ್ತಿಕವಾಗಿ ಯಾರು ಆತನನ್ನು ಸೇವನೆ ಮಾಡ್ತಾರೋ ಅವರನ್ನು ಆತನು ಪರಲೋಕಕ್ಕೆ ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪ ವಿಮೋಚಕನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಪಾಪಗಳನ್ನು ಪರಿಹರಿಸಿ ಬಿಟ್ಟಂಥ ದೇವರು ಯೇಸು. ಈ ಸಮಯದಲ್ಲಿ ಆತನಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ನಮ್ಮ ಜೀವಿತವನ್ನು ಆತನಿಗೆ ಅಂಕಿತ ಮಾಡಿ ಇರುವಂಥ ದಿವಸಗಳಲ್ಲೆಲ್ಲ ಆತನಿಗೆ ಮೆಚ್ಚುಗೆಯಾಗಿ, ಆತನಿಗೆ ವಿಧೇಯತೆ ವಿನಯತೆ ಉಳ್ಳವರಾಗಿ
ಆತನಿಗೆ ಭಯಪಟ್ಟು ಜೀವಿಸುವವರಾಗಿ ಆತನಲ್ಲಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂಥವರಾಗೋಣ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ನಿಮ್ಮನ್ನ ವಿಮೋಚಿಸಿದ್ದಾನೆ. ಆತನು ತನ್ನ ಸ್ವಂತ ರಕ್ತವನ್ನು ಕೊಡುವುದರ ಮೂಲಕವಾಗಿ ಆತನು ನಿನ್ನನ್ನು ನನ್ನನ್ನು ವಿಮೋಚಿಸಿದ್ದಾನೆ. ಆತನು ನರ ಅವತಾರಿಯಾಗಿ ಬಂದಾಗ ಎಷ್ಟೋ ಅವಮಾನಗಳನ್ನು ಜನರ ಮಧ್ಯದಲ್ಲಿ ಆತನು ಅನುಭವಿಸಿದನು. ಶಿಲುಬೆಯಲ್ಲಿ ಎಷ್ಟೋ ಅವಮಾನವನ್ನು ಆತನು ಅನುಭವಿಸಿದನು. ಆದರೂ ಕೂಡ ಆ ಕೆಲಸ ನನ್ನಿಂದ ಆಗೋದೇ ಇಲ್ಲ ಎಂಬುದಾಗಿ ಆತನು ಎಂದೂ ಹೇಳಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನನ್ನು ಶಿಲುಬೆಗೆ ಹಾಕಿದಾಗಲೂ ಆತನು ಕ್ಷಮಾಪಣೆ ಗುಣವುಳ್ಳವನಾಗಿದ್ದನು. ಆತನ ಶಿಲುಬೆಗೆ ಹಾಕಿದಾಗಲೂ ಆತನು ಮನ ಮರುಗುವಂತ ದೇವರಾಗಿದ್ದನು, ಕ್ಷಮಿಸುವಂತ ದೇವರಾಗಿದ್ದನು, ಪ್ರೀತಿಸುವಂತ ದೇವರಾಗಿದ್ದನು. ಇವತ್ತು ಕೂಡ ನೀನು ಪುನಃ ಯೇಸುವನ್ನ ಶಿಲುಬೆಗೆ ಹಾಕ್ತಾ ಇದ್ದೀಯಾ? ಒಂದ್ಸಾರಿ ಆಲೋಚನೆ ಮಾಡು. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಕ್ರಿಸ್ತನಿಗೆ ಒಳಗಾಗಿದೆಯಾ? ಕ್ರಿಸ್ತನಿಗೆ ಒಳಗಾಗಿ ಇಲ್ಲದೆ ಜೀವಿಸ್ತಾ ಇದೆಯಾ? ನಿನ್ನ ಕುಟುಂಬದ ಯಜಮಾನನು ಯಾರಾಗಿದ್ದಾರೆ? ನಿನ್ನ ವೈಯಕ್ತಿಕವಾಗಿರುವಂತ ಸ್ನೇಹಿತನು ಯಾರಾಗಿದ್ದಾರೆ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯ ಸಹೋದರ ಸಹೋದರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನೇ ಪಾಪ ವಿಮೋಚನೆ ಮಾಡಿದಾತನು. ದೇವರು ನಿನಗಾಗಿ ಯಜ್ಞವಾಗಿದ್ದಾಗಲೂ ಆ ದೇವರಿಗೆ ವಿಧೇಯತೆ ಉಳ್ಳವನಾಗಿ ಜೀವಿಸ್ತಾ ಇಲ್ವಾ? ಎಷ್ಟು ಸಾರಿ ಹೇಳಿದರೂ ಕೂಡ ನೀನು ಇನ್ನು ವಿರೋಧತೆಯನ್ನೇ ವ್ಯಕ್ತಪಡಿಸ್ತಾ ಇದೀಯಾ? ದೇವರಿಗೆ ಮೆಚ್ಚುಗೆಯಾದ ಕ್ರಿಯೆಗಳನ್ನ ಬಿಟ್ಟು ಆತನಿಗೆ ಮೆಚ್ಚುಗೆ ಅಲ್ಲದ ಕ್ರಿಯೆಗಳನ್ನೇ ಮಾಡ್ತಾ ಇದ್ದೀಯಾ? ಎಷ್ಟು ಸಾರಿ ದೇವರು ಸಹಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ನೋಹನ ಜಲಪ್ರಳಯದ ಕಾಲದಲ್ಲಿ ದೇವರು 969 ವರ್ಷಗಳು ಸಹಿಸಿಕೊಂಡ. ಅಯ್ಯೋ, ನಿನ್ನ ಸ್ಥಿತಿ ಹೆಂಗಿದೆ? ದೇವರು ಈ 2000 ವರ್ಷಗಳಿಂದ ನಿನ್ನನ್ನು ಸಹಿಸಿಕೊಂಡು ಬರ್ತಾನೇ ಇದ್ದಾನೆ. ಆದರೂ ಕೂಡ ನೀನು ಆತನಿಗೆ ಒಳಗಾಗಿ ಜೀವಿಸ್ತಾ ಇಲ್ವಾ? ಒಂದ್ಸಾರಿ ಆಲೋಚನೆ ಮಾಡು. ಜಲಪ್ರಳಯದಲ್ಲಿ 120 ವರ್ಷಗಳ ಕಾಲ ಸುವಾರ್ತೆಯನ್ನ ಸಾರಿದಾಗಲೂ ಬೇರೆ ಯಾರು ಕೂಡ ರಕ್ಷಿಸಲ್ಪಡಲಿಲ್ಲ. ನೋಹ ತನ್ನ ಕುಟುಂಬವನ್ನ ಮಾತ್ರ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ. 2000 ವರ್ಷಗಳಲ್ಲಿ ಅನೇಕರು ರಕ್ಷಣೆಯನ್ನ ಅಲ್ಲಗಳೆದಿದ್ದಾರೆ. ಅಯ್ಯೋ, ದೇವರ ದಂಡನೆಗಾಗಿ ಅವರು ಎಂತಹ ಬಾಧೆಯನ್ನು ಮುಂದೆ ಅನುಭವಿಸಬೇಕು ಎಂಬುದಾಗಿ ಆಲೋಚನೆ ಇರಲಾರದವರಾಗಿ ಜೀವಿಸ್ತಾ ಇದ್ದಾರೆ. ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ. ಭಯಂಕರವಾದ ಅಗ್ನಿ ನಿನಗಾಗಿ ಇಡಲ್ಪಟ್ಟಿದೆ. ಒಂದು ವೇಳೆ ನೀನು ಕ್ರಿಸ್ತನನ್ನ ತಳ್ಳಿ ಹಾಕಿದರೆ ಆ ಅಗ್ನಿಗೆ ನೀನು ಆಹುತಿ ಆಗಬೇಕಾಗುತ್ತೆ. ಆ ಬೆಂಕಿಯ ಕೆರೆಯಲ್ಲಿ ನೀನು ಸಾಯಬೇಕಾಗುತ್ತೆ. ಆ ಬೆಂಕಿಯ ಕೆರೆ ನಿನ್ನನ್ನು ನುಂಗುವಂಥದ್ದಾಗಿದೆ. ಒಂದು ಸಾರಿ ಆಲೋಚನೆ ಮಾಡು. ಕ್ರಿಸ್ತನು ನಿನ್ನನ್ನು ಪ್ರೀತಿಸುವವನಾಗಿದ್ದಾನೆ. 969 ವರ್ಷಗಳ ಕಾಲ ಗಡುವನ್ನು ದೇವರು ಕೊಟ್ಟ, ದೀರ್ಘ ಶಾಂತಿಯಿಂದ ಕಾದಿದ್ದ. ಇವತ್ತು ನಿನಗೂ ಕೂಡ ದೇವರು ಗಡುವನ್ನು ಕೊಡ್ತಾ ಇದ್ದಾನೆ. ಸೊದೋಮ ಗೊಮೋರ ಪಟ್ಟಣದವರೆಗೂ ದೇವರು ಗಡುವನ್ನು ಕೊಟ್ಟ. ಅಲ್ಲಿಂದ ತಪ್ಪಿಸಿಕೊಂಡಂತವರು ಲೋಟನ ಕುಟುಂಬ ಮಾತ್ರ. ಅದರಲ್ಲಿಯೂ ಕೂಡ ಕೆಲವರು ಭಕ್ತಿಹೀನರಾದರು. ದೇವರು 40 ದಿವಸಗಳ ಕಾಲ ಗಡುವನ್ನು ಕೊಟ್ಟರು ನಿನೆವೆ ಪಟ್ಟಣದ ಜನರಿಗೆ. ದೀರ್ಘ ಶಾಂತಿಯಿಂದ ದೇವರು ನೋಡಿದಾಗ ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡರು. ದೇವರಿಗೆ ಒಳಗಾಗಿ ಜೀವಿಸಿದಾಗ ದೇವರವರನ್ನು ನಾಶ ಮಾಡಲಿಲ್ಲ. ಪ್ರಿಯಳೇ, ಇವತ್ತು ನೀನು ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇದೀಯಾ? ವಿರೋಧಿಯಾಗಿ ಜೀವಿಸ್ತಾ ಇದೀಯಾ? ವಿಧೇಯತೆ ಉಳ್ಳವನಾಗಿ ಜೀವಿಸ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಕ್ರಿಸ್ತನೇ ನಿನ್ನ ಪಾಪಗಳ ವಿಮೋಚಕನಾಗಿದ್ದಾನೆ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ಹೌದು ಸ್ವಾಮಿ, ನೀನು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಸ್ವಾಮಿ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿದ್ದೀಯಪ್ಪ. ದೀರ್ಘ ಶಾಂತಿಯಿಂದ ಸ್ವಾಮಿ ನೀನು ಕಾಯ್ತಾ ಇದ್ದೀಯಾ? ಅಯ್ಯೋ, ಇನ್ನೂ ಅನೇಕರು ನಂಬಲಿಲ್ಲವೇ? ಇನ್ನೂ ಅನೇಕರು ಸುವಾರ್ತೆಯನ್ನ ಗೇಲಿ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕರು ಸುವಾರ್ತೆಗೆ ವಿರೋಧಿಗಳಾಗಿ ನಡೀತಾ ಇದ್ದಾರೆ, ಶಿಲುಬೆಗೆ ವಿರೋಧಿಗಳಾಗಿ ನಡೀತಾ ಇದ್ದಾರೆ ಎಂಬುದಾಗಿ ಸ್ವಾಮಿ ಇನ್ನೂ ಕೂಡ ಸ್ವಾಮಿ ನೀನು ಮನ ಮರುಗುತ್ತಾ ಇದೆಯಪ್ಪ. ಹೌದು ಸ್ವಾಮಿ, ಕರ್ತನೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದೆಯಪ್ಪ. ಹೌದು ಸ್ವಾಮಿ, ನಿನ್ನ ಸಮಯ ಬಂದಾಗ
ಖಂಡಿತವಾಗಿ ಸ್ವಾಮಿ ನಮ್ಮನ್ನು ನೀನು ಮೇಲಕ್ಕೆ ಕರೆದುಕೊಂಡು ಹೋಗಿ ನಮಗಾಗಿ ಪರಲೋಕವನ್ನು ಸಿದ್ಧ ಮಾಡಿದಂತ ನೀನು ಸ್ವಾಮಿ ಕರ್ತನೆ, ಕೈ ಬಿಡಲ್ಪಟ್ಟಂತವರ ಸ್ಥಿತಿ ಬಹಳ ಗಂಭೀರ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಪ್ಪ. ಅದರಿಂದ ನೀನು ನಮ್ಮನ್ನು ತಪ್ಪಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ನಮಗೆ ನೀನು ವಾಗ್ದಾನ ಮಾಡಿರುವಂತದ್ದು ನಿತ್ಯ ಜೀವ ಎಂಬುದಾಗಿ ನಮಗೆ ತಿಳಿಸಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಆ ನಿತ್ಯ ಜೀವವನ್ನು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಸುವಾರ್ತೆಗೆ ಸ್ವಾಮಿ ವಿಧೇಯತೆ ಉಳ್ಳವರಾಗಿ ನಾವು ಜೀವಿಸುವಂತೆ, ಸುವಾರ್ತೆಯನ್ನ ನಂಬಿ ಅದರ ಪ್ರಕಾರವಾಗಿ ನಡೆಯುವಂತೆ ಸ್ವಾಮಿ ನಿನ್ನ ಸಹಾಯ ಮಾಡಿ ನಡೆಸು. ಬಂದಿರುವಂತವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ, ಇವ್ರು ಯಾರು ತಪ್ಪಿ ಹೋಗಬಾರ್ದು, ಇವ್ರು ಯಾರು ಕೈ ಬಿಡಲ್ಪಡಬಾರ್ದು, ಇವ್ರು ಯಾರು ನಾಶನಕ್ಕೆ ಗುರಿಯಾಗಬಾರ್ದು, ಇವ್ರು ಯಾರು ಸ್ವಾಮಿ ನಿನ್ನಿಂದ ದೂರ ಆಗಬಾರ್ದು, ಇವ್ರು ಯಾರು ಸ್ವಾಮಿ ಪುನಃ ಲೋಕದ ಕಡೆಗೆ ಹೋಗಬಾರ್ದು. ಇವರೆಲ್ಲರನ್ನ ಸ್ವಾಮಿ ಕರ್ತ ನೀನು ಆಶೀರ್ವದಿಸಿ ನಿನ್ನಲ್ಲಿ ಇರುವ ಹಾಗೆ ಇವರಿಗೆ ಕೃಪೆಯನ್ನು ತೋರಿಸಿ ಇವರ ನಂಬಿಕೆಯನ್ನು ಹೆಚ್ಚಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ, ಪಾಪ ವಿಮೋಚಕನಾಗಿರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವತ್ ಪ್ರಪಂಚದ ಸಂಗಡಲು ಸದಾ ಕಾಲ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ.